ಈ ಕ್ಷೇತ್ರದಲ್ಲಿ ಲಕ್ಷ್ಮಿಗಾಗಿ ನಾರಾಯಣ ಉಪ್ಪು ತಿನ್ನಲ್ವಂತೆ. ಇದು ತಮಿಳುನಾಡಿನ ಕುಂಭಕೋಣಂ ಬಳಿ ಇರುವ ತಿರುವಿನ್ನಗರಂ ಕ್ಷೇತ್ರ. ಪೂರ್ವದಲ್ಲಿ ಮಾರ್ಕಂಡೇಯ ಮಹರ್ಷಿಯು ತನ್ನ ಮಗಳಾಗಿ ಲಕ್ಷ್ಮಿಯನ್ನೂ ಹಾಗೂ ಅಳಿಯನಾಗಿ ನಾರಾಯಣನನ್ನು ಪಡೆಯಬೇಕೆಂಬ ಆಸೆಯಿಂದ ಈ ಕ್ಷೇತ್ರದಲ್ಲಿ ಲಕ್ಷ್ಮಿಯ ಕುರಿತು ತಪಸ್ಸು ಮಾಡುತ್ತಾರೆ. ಸಾವಿರಾರು ವರ್ಷದ ತಪಸ್ಸಿನ ಫಲವಾಗಿ ಮಹಾಲಕ್ಷ್ಮಿಯು ತಾನು ಮಗುವಾಗಿ ಮಾರ್ಕಂಡೇಯರಿಗೆ ಸಿಗುತ್ತಾಳೆ. ಮಾರ್ಕಂಡೇಯರು ಆ ಮಗುವನ್ನು ಚೆನ್ನಾಗಿ ಪೋಷಣೆ ಮಾಡಿ ಬೆಳೆಸುತ್ತಾರೆ. ಆ ಹೆಣ್ಣು ಮಗುವು ವಿವಾಹ ವಯಸ್ಕಳಾದಾಗ ಒಂದು ಪಾಲ್ಗುಣ ಮಾಸದ ಶ್ರವಣ ನಕ್ಷತ್ರದ ದಿನ ನಾರಾಯಣನು ಒಬ್ಬ ವೃದ್ಧನಾಗಿ ಅವರ ಬಳಿಗೆ ಬರುತ್ತಾನೆ. ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡು ಎಂದು ಆ ವೃದ್ಧನು ಮಾರ್ಕಂಡೇಯರನ್ನು ಕೇಳುತ್ತಾನೆ. ವೃದ್ಧನಾಗಿ ಬಂದಿರುವುದು ನಾರಾಯಣನೇ ಎಂದು ತಿಳಿಯದ ಮಾರ್ಕಂಡೇಯರು, ನನ್ನ ಮಗಳು ಇನ್ನೂ ಚಿಕ್ಕವಳು, ಆಕೆಗೆ ಸರಿಯಾಗಿ ಉಪ್ಪು ಹಾಕಿ ಅಡಿಗೆ ಮಾಡಲು ಬರುವುದಿಲ್ಲ ಎಂದು ಹೇಳಿದರು. ಅದಕ್ಕೆ ಆ ವೃದ್ಧನು, ಚಿಂತೆ ಇಲ್ಲ, ಅವಳು ಮಾಡುವ ಉಪ್ಪಿಲ್ಲದ ಅಡಿಗೆಯನ್ನೇ ನಾನು ಸೇವಿಸುತ್ತೇನೆ ಎಂದು ಹೇಳಿದರು. ತದನಂತರ ವೃದ್ಧನಾಗಿ ಬಂದಿರುವುದು ನಾರಾಯಣನೇ ಎಂದು ತಿಳಿದ ಮಾರ್ಕಂಡೇಯರು ತನ್ನ ಮಗಳನ್ನು ನಾರಾಯಣನಿಗೆ ಕೊಟ್ಟು ಕನ್ಯಾದಾನ ಮಾಡುತ್ತಾರೆ. ಲಕ್ಷ್ಮಿಯನ್ನು ವರಿಸಲು ಉಪ್ಪಿಲ್ಲದ ಆಹಾರವನ್ನು ಸೇವಿಸುತ್ತೇನೆಂದು ಸ್ವಾಮಿ ಹೇಳಿದ ಕಾರಣ ಇಂದಿಗೂ ಕೂಡ ಈ ಕ್ಷೇತ್ರದಲ್ಲಿ ಸ್ವಾಮಿಯ ಯಾವುದೇ ನೈವೇದ್ಯಕ್ಕೆ ಉಪ್ಪು ಬಳಸುವುದಿಲ್ಲ. ಮತ್ತು ಸ್ವಾಮಿಯನ್ನು ಕೂಡ ಉಪ್ಪಿಲಿಯಪ್ಪನ್ ಅಥವಾ ಉಪ್ಪಿಲ್ಲದಪ್ಪನ್ ಎಂದು ಕರೆಯುತ್ತಾರೆ. ಉಪ್ಪಿಲಿಯಪ್ಪನ್ ಸ್ವಾಮಿಯನ್ನು ವೆಂಕಟಾಚಲಪತಿ ಎಂದು ಕೂಡ ಕರೆಯುತ್ತಾರೆ. ಹಾಗೂ ಈ ಕ್ಷೇತ್ರವನ್ನು ತೆಂತಿರುಪತಿ ಅಂದರೆ ದಕ್ಷಿಣ ತಿರುಪತಿ ಎಂದು ಕರೆಯುತ್ತಾರೆ. ನವವಿವಾಹಿತ ದಂಪತಿಗಳು ಈ ಕ್ಷೇತ್ರದಲ್ಲಿರುವ ಸ್ವಾಮಿ ಮತ್ತು ಅಮ್ಮನವರನ್ನು ಪೂಜಿಸಿದರೆ ಅವರು ಜೀವನವನ್ನು ಅನ್ಯೋನ್ಯವಾಗಿ ನಡೆಸುತ್ತಾರೆ ಎಂಬ ನಂಬಿಕೆ ಇದೆ.